ಯುಪಿಎ ಸರ್ಕಾರದಲ್ಲಿ ಸಾಧ್ಯವಾಗದಿದ್ದ ಮಹಿಳೆಯರ ರಾಜಕೀಯ ಮೀಸಲಾತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದರು. ಮಹಿಳಾ ಮೀಸಲಾತಿ ವಿಧೇಯಕ ಕುರಿತು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು, ನೀತಿ ನಿರೂಪಣೆಯಲ್ಲಿ ಮಹಿಳೆಯರ ಪಾತ್ರವಿರಬೇಕು ಎಂಬುದು ಪ್ರಧಾನಿ ಅವರ ಪರಿಕಲ್ಪನೆಯಾಗಿದೆ. ಈಗಾಗಲೇ ಬಿಜೆಪಿಯ ಕೋರ್ ಕಮಿಟಿ ಹಾಗೂ ಚುನಾವಣೆ ಸಮಿತಿಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಲಾಗಿದೆ. ಇದೇ 16ರಿಂದ 18ರವರೆಗೆ ನಡೆಯಲಿರುವ ವಿಶೇಷ ಸಂಸತ್ ಅಧಿವೇಶನದಲ್ಲಿ 33% ಮಹಿಳಾ ಮೀಸಲಾತಿ ಕುರಿತು ಚರ್ಚೆ ನಡೆಯಲಿದೆ. ಸರ್ಕಾರದ ಈ ನಿಲುವಿಗೆ ಎಲ್ಲ ಪಕ್ಷಗಳು ಬೆಂಬಲಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ರಾಜ್ಯ ಬಿಜೆಪಿ ವಕ್ತಾರರಾದ ಸುರಭಿ 2029ರ ವೇಳೆಗೆ ಸಂಸತ್ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಪ್ರಾತಿನಿಧ್ಯ ದೊರಕುವಂತೆ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಬಹುದೊಡ್ಡ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಸಂಸತ್ ಅಧಿವೇಶನ ಕರೆಯಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಕೆಲಸ ಮಾಡ್ತಾಳೆ, ಯಾರೋ ಒಳ್ಳೆ NGO ನಡೆಸಿದಾಳೆ, ಎಕ್ಸ್ಪೀರಿಯನ್ಸ್ ಇದೆ, ಯಾರೋ ಒಳ್ಳೆಯ ಪ್ರೊಫೆಷನಲ್ ಇದ್ದಾರೆ, ಅದು ವಕೀಲರು ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಎಂಜಿನಿಯರ್ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಅಂಥವರನ್ನ ಕೂಡ ನಾವು ಗುರುತಿಸಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿದ್ರೆ ಆ ಫೀಲ್ಡಿಗೆ ಅದು ಉಪಯೋಗ ಆಗುತ್ತೆ, ಆ ಇಲಾಖೆಗೆ ಅದು ಉಪಯೋಗ ಆಗುತ್ತೆ, ಆ ಕ್ಷೇತ್ರಕ್ಕೆ ಅದು ಉಪಯೋಗ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ರಾಜಕೀಯ ಪಾರ್ಟಿಗಳು ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆ ಕಾಲದಲ್ಲಿ ನಾವಿದ್ದೀವಿ, ಕಾಲ ಬಂದಿದೆ, ಬಹಳ ವರ್ಷದಿಂದ ಚರ್ಚೆ ನಡೀತಾ ಇದೆ. ಆ ಕಾಲದಲ್ಲಿ ಭಾಗವಹಿಸುವಂಥ, ಆ ಕಾಲದಲ್ಲಿ ನಿರ್ಣಯ ತಗೊಳ್ಳುವಂಥ, ಆ ನಿರ್ಣಯದಲ್ಲಿ ನಾವು ಪಾತ್ರರಾಗುವಂಥ ಒಂದು ಕಾಲಘಟ್ಟ ಇವತ್ತು ಬಂದಿದೆ. ಅದಕ್ಕಾಗಿ ಮತ್ತೊಂದು ಬಾರಿ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಕೊಡುವಂತಹ ಒಂದು ಸಂದರ್ಭ. ಯಾಕೆಂದರೆ ಇದು ಆಗಲೇ ಒಂದು ಆ್ಯಕ್ಟ್ ಆಗಿತ್ತು, ಅದು ಕಾಯ್ದೆ ಆಗಿತ್ತು. ಆದರೆ ಇವತ್ತು ನಾವು ನೋಡ್ತಾ ಇರೋದು ಏನು ಅಂದರೆ, ಸ್ಪೆಷಲ್ ಸೆಷನ್ ಕರೆದಿರೋದು ಯಾವ ಕಾರಣಕ್ಕೆ ಅಂದರೆ, ಪ್ರಧಾನಮಂತ್ರಿಗಳು ಹೇಳಿದ್ರು, ನೋಡಿ ನಾವು ಈ ಒಂದು 33% ನಿಮಗೆ ಕೊಟ್ಟಿದ್ದೀವಿ ಆಗಲೇ, ಆದರೆ ಇದನ್ನು ಯಾವಾಗ ಜಾರಿಗೆ ತರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು, ಡಿಲಿಮಿಟೇಷನ್ಗೆ ಲಿಂಕ್ ಮಾಡಿರೋ ಕಾರಣಕ್ಕೋಸ್ಕರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ, 2029 ಲೋಕಸಭೆ ಚುನಾವಣೆಗೆ ಬರಲೇಬೇಕಾದಂತಹ ಸಂದರ್ಭ ತಂದು ಕೊಟ್ಟಿದ್ದಾರೆ ನಮಗೆ ಪ್ರಧಾನಮಂತ್ರಿ. ಅದನ್ನು 2029ಕ್ಕೆ ಜಾರಿ ಆಗಬೇಕು ಅಂದರೆ ಏನೇನು ಮಾಡಬೇಕು, ಆ ತಿದ್ದುಪಡಿಯನ್ನು ಈ ಒಂದು ಸ್ಪೆಷಲ್ ಸೆಷನ್ ಮೂಲಕ ತಿದ್ದುಪಡಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು.